ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LPA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 43. ಸಾವಯವ ಗೊಬ್ಬರದ ಅನುಕೂಲಗಳನ್ನು ತಿಳಿಸಿ. ಇದು ಸಾಧಾರಣವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ಸಾವಯವ ಗೊಬ್ಬರ ಅಂದ್ರೆ ಏನು? ಪ್ರಾಣಿಗಳ ಮತ್ತು ಸಸ್ಯಗಳ ತ್ಯಾಜ್ಯ ವಸ್ತುಗಳನ್ನು ಬಳಸಿ ತಯಾರಿಸುವ ಗೊಬ್ಬರವನ್ನು ಸಾವಯವ ಗೊಬ್ಬರ ಎನ್ನಲಾಗುತ್ತದೆ ಅಲ್ವಾ. ಸೊ ಇದರ ಅನುಕೂಲಗಳು ಏನು ನೋಡೋದಾದ್ರೆ, ಮಣ್ಣನ್ನು ಪೋಷಕಾಂಶಗಳಿಂದ ಸಮೃದ್ಧಪಡಿಸುತ್ತದೆ. ಈಗಾಗಲೇ ನೀವು ನೋಡಿರಬಹುದು, ಇಲ್ಲಿ ನೋಡಿ ದೃಶ್ಯದಲ್ಲಿ ಇದು ತ್ಯಾಜ್ಯ ಪ್ರಾಣಿ ಮತ್ತು ಸಸ್ಯಗಳ ತ್ಯಾಜ್ಯಗಳಿಂದ ಏನು ಉತ್ಪಾದಿಸಲ್ಪಡುವುದಲ್ವಾ. ಸೊ ಆದ್ದರಿಂದ ಇದು ಮಣ್ಣಿನ ಪೋಷಕಾಂಶಗಳನ್ನು ಸಮೃದ್ಧಪಡಿಸುತ್ತದೆ, ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಸೊ ಇದೇನಾಗ್ತಾ ಇದೆ, ಈ ಮಣ್ಣಲ್ಲಿ ಬೆಳೆದ ವಸ್ತುಗಳೇ ಮತ್ತೆ ಮಣ್ಣಿಗೆ ಹೋಗುವುದರಿಂದ ಇದರ ಫಲವತ್ತತೆ ಹೆಚ್ಚಿಸುತ್ತದೆ ಮತ್ತು ಮಣ್ಣಿನ ಸ್ವರೂಪವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಮಣ್ಣು ಜವಳಾಗಿದ್ದರೆ ಅದು ಗಟ್ಟಿಯಾಗಿ ಮಾಡುವುದು, ಸರಿಯಾಗಿ ಅದರಲ್ಲಿ ಏನು ಉಸಿರಾಟದ ಪ್ರಕ್ರಿಯೆ ಉಂಟಾಗುವಂತಹ ಮಣ್ಣುಗಳನ್ನು ಸುಧಾರಿಸುತ್ತದೆ. ಇದು ಮಣ್ಣಿನ ಸ್ವರೂಪವನ್ನು ಸುಧಾರಿಸುತ್ತದೆ. ಅದಲ್ಲದೆ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತದೆ. ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಾ, ಇದರಲ್ಲಿ ಸಸ್ಯದ ಅಂಶಗಳಿರುತ್ತವೆ, ಆದ್ದರಿಂದ ಇದು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತದೆ. ಜವುಗುವಿಕೆ ಉಂಟಾಗುವುದನ್ನು ತಪ್ಪಿಸುತ್ತದೆ. ಅಂದ್ರೆ ಒಂದಷ್ಟು ಮಣ್ಣುಗಳು ಸಡಿಲವಾಗಿರುತ್ತದೆ, ಅದನ್ನು ಕೂಡ ಉಂಟಾಗುವುದನ್ನು ತಪ್ಪಿಸುತ್ತದೆ. ಅದಲ್ಲದೆ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರವನ್ನು ರಕ್ಷಿಸಲು ಕೂಡ ಸಹಾಯ ಮಾಡುತ್ತದೆ ಅಲ್ವಾ. ರಾಸಾಯನಿಕ ಗೊಬ್ಬರಗಳಲ್ಲಿ ನೇರವಾಗಿ ರಾಸಾಯನಿಕಗಳನ್ನು ಉಪಯೋಗಿಸುವುದರಿಂದ ಅವು ಪರಿಸರವನ್ನು ನಾಶ ಮಾಡುವ ಅಂಶಗಳಾಗಿದೆ ಅಲ್ವಾ. ಸೊ ಆದ್ದರಿಂದ ಇಲ್ಲಿ ಸಾವಯವ ಗೊಬ್ಬರಗಳು ಉಪಯೋಗಿಸುವುದರಿಂದ ಇದು ರಸಗೊಬ್ಬರಗಳ ಪರಿಸರ ನಾಶವನ್ನು ತಡೆಯುವಂತ ಕ್ರಮವನ್ನು ತೆಗೆದುಕೊಳ್ಳು ಅಲ್ವಾ. ಸೊ ಇವುಗಳು ಅನುಕೂಲಗಳಾಗಿರುತ್ತವೆ. ಥ್ಯಾಂಕ್ ಯು.